ಡೆವಲಪ್ ನಡೀತದೆ. ಅಲ್ಲಿ ಬಲಿಪಶು ನಮೂದು ಮಾಡ್ಕೊಂಡ್ಬಿಡ್ತಾರೆ, ಬಲಿಪಶು ನಮೂದು ಮಾಡ್ಕೊಂತಾರೆ. ಆ ಕಡೆ ಈ ಕಡೆ ಒಟ್ಟಲ್ಲಿ ಅವ್ರವ್ರ ಚೆನ್ನಾಗಿರ್ತಾರೆ. ಹೌದು, ನಮ್ಮನ್ನ ಬಲಿಪಶು ಯಾರನ್ನ ಯಾವಾಗ ತೆಗಿತಾರೆ, ಯಾವಾಗ ಯಾರನ್ನ ತಗೊಳ್ತಾರೆ, ಯಾರು ತಗೊಂಡಿರ್ತಾರೆ ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆ 10 ಗಂಟೆಲಿ ಹೋಗಿರ್ತಾರೆ, ನಮ್ಮನ್ನ 11 ಗಂಟೆಗೆ ಮಾಡ್ಕೊಂಡು ಹೊಡಿತಾ ಇರ್ತಾರೆ. ಏನ್ ಮಾಡೋದು, ಇದು ನಮ್ಗೆ ಅನುಭವ ಆಗ್ತಾ ಇದೆ ಸರ್. ಸೆಕ್ಯೂರಿಟಿ ಎಲ್ಲಾ ಕ್ಲೈಂಟ್ಗಳು ಹಂಗೇನೆ, ಒಬ್ಬರೇ ಅಂತಲ್ಲ, ನಮ್ಮ ದೇವಸ್ಥಾನದಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲಾ ಕ್ಲೈಂಟ್ಗಳು. ಸ್ಟೇಷನ್ ಕಂಪ್ಲೇಂಟ್ ಇದೆಯಂತೆ, ಅವ್ರನ್ನ ಹಂಗೆ ಕಂಟಿನ್ಯೂ ಮಾಡ್ಬೇಕು ನೀವು. ಸ್ಟೇಷನ್ ಕೇಸ್ ಇದೆಯಾ ಅಂತ ತೆಗಿಬೇಡ್ರಿ. ನಾನು ಬೇರೆ ಕಡೆ ಡ್ಯೂಟಿ ಕೊಡ್ತೀನಿ, ನಿಮಗೆ ಕಂಪ್ಲೇಂಟ್ ಕೇಸ್ ಇದಾಗ ಹೇಳಿ ನಾನು ತರಿಸ್ಕೊಡ್ತೀನಿ. ನಿಮಗೆ ಒಂದ್ಸಲ ರಿಮಾರ್ಸ್ಕೊಂಡು ನಾನು ಇಟ್ಕೊಳ್ಳೋಕೆ ನನಗೆ ಇಷ್ಟ ಆಯ್ತು. ಅದು ನೀವು ಬೈಕೋಸ್ ಹೇಳ್ಬೋದು, ನೀವು ಇಟ್ಕೊಳ್ಳಿ ಅಂತ. ನಿಮ್ಗೆ ಯಾಕೆ, ನಿಮ್ಗೆ ಏನಕ್ಕೆ ಕೋರ್ಟ್ ಕೇಸ್ ಇದ್ದಾಗ ನೀವು ಕರೀರಿ, ನನಗೆ ಕಂಪ್ಲೇಂಟ್ ಕರೀರಿ, ನಾನು ಕರ್ಕೊಂಡು ನಿಮ್ಮ ಮುಂದೆ ಹಾಜರು ಮಾಡ್ತೀನಿ. ನಾನು ಬೇರೆ ಕಡೆ ಬಿಟ್ಟಿರ್ತೀನಿ, ಅಲ್ಲಿ ಇರೋದು ಬೇಡ ಅಂತ ನಾನಂತೆ. ಇಲ್ಲ ಇಲ್ಲ, ಅದು ಕಂಪ್ಲೀಟ್ ಕ್ಲಿಯರ್ ಆಗಂಟ ಇಲ್ಲೇ ಇರಬೇಕು. ನಾನು ಹೇಳಿದೆ, ನೋಡಿ ಆ ಥರ ಇದ್ದರೆ ನಾನು ಬೇರೆ ಕುಡಿದು ಮಾಡ್ತಿಲ್ಲ, ಹೊರಗಡೆ ಹಾಕ್ತೀನಿ, ನಾನು ಹೊರಗಡೆ ಎಲ್ಲ ದುಡ್ಡು ಮಾಡ್ತೀನಿ, ಅದು ನಿಮ್ಮ ಇಷ್ಟ ಎಲ್ಲ ಕೇಳ್ತೀನಿ. ಸೊ ಹಂಗಾಗಿ ಈಗ ಇದೆಲ್ಲ ಹಾಕಿದ್ವಿ ನಮ್ಮ ಶಾಕಾಂಬರಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದು ಸರ್, ಹತ್ರ ಕಳ್ತನ ಮಾಡಿ ಎವಿಡೆನ್ಸ್ ಆಗಿ ಸಿಕ್ಕಾಕೊಂಡು ಅದೇನೋ ಸ್ಟೇಷನ್ ಕಂಪ್ಲೇಂಟ್ ಆಗಿದೆಯಲ್ಲ. ಸ್ಟೇಷನ್ ಕಂಪ್ಲೇಂಟ್ ಆಗಿದ್ರೆ ಬೇರೆ ಪ್ರಶ್ನೆ. ಸ್ಟೇಷನ್ ಕಂಪ್ಲೇಂಟ್ಗೂ ದೇವಸ್ಥಾನಕ್ಕೆ ಸಂಬಂಧ ಇಲ್ಲ. ಅವರು ಇವರೇ ಅಧ್ಯಕ್ಷರು ಯುವಗಳು ಎಲ್ಲ ಇಲ್ಲ ಕೇಸ್ ಇರಬಹುದು. ಹಾಗಾಗಿ ವಾರ ನಾನು ಭೇಟಿ ಕೊಟ್ಟಿಲ್ಲ, ಬರಲೇಬೇಡ ಕಾಲೇಜ್ ಕೂಡ. ಇವಾಗ ಕೆಲಸ ಮಾಡ್ತಿದಾರಾ? ಇವತ್ತೇನು ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಬರ್ತಾ ಇಲ್ಲ ವಾರದಿಂದ ಬರ್ತಾ ಇಲ್ಲ. ಯಾವಾಗ ನಾನು ಪೇ ಮಾಡಿದ ಹೇಳ್ಬಿಟ್ಟು ನಾನು ಅವ್ರನ್ನ ಬಂದಿರಲಿಲ್ಲ. ಆ ಮಲ್ಲ ಅನ್ನೋ ಒಂದು ಇದೇ ಥರ ಆಗಿತ್ತು. ಅವನು ಹೇಳ್ದೆ ಬಿಟ್ಟೋದ, ಬಿಟ್ಟೋಗುವಂತ ಸ್ಥಿತಿಗೆ ದೇವಾಲಯ ಅಧಿಕಾರಿಗಳು ತಂದಿಕೊಂಡ್ರು. ಅವ್ನು ಮೊದಲನೇ ತಪ್ಪು ಮಾಡುವಾಗ ನೀನಪ್ಪ ಈ ಥರ ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ ಇಷ್ಟು ದೊಡ್ಡದಾಗೋದಾ? ಆಯ್ತು ಸರ್. ಅದಕ್ಕೆ ಈ ತಿಕ್ಕ ಕೇಳಿದ್ದೀನಿ, ಅವ್ರೇನು ಕಳ್ತನ ಮಾಡಿದ್ದಾರೆ ಅದನ್ನ. ಅದಕ್ಕೆ ಇದಿದೆ, ಈಗಾಗಲೇ ಕಳೆದ ವಾರದಿಂದಲೇ ಹಾಕೊಂಡ್ಬಿಟ್ಟಿರೋ ಕೆಲಸಕ್ಕೆ. ಕೇಳಿದ್ರು ನನಗೆ, ಏನ್ ಪ್ರಾಬ್ಲಮ್ ಅಂತ, ಮಗು ಹುಷಾರು ಬಿಡ್ತಿ ಅಂತ. ಏನ್ ಪ್ರಾಬ್ಲಮ್, ಏನೋ ಅದೇನೋ ಬಂದಿರೋ ಹೇಳಿದ್ರು, ತಂದಿರಪ್ಪ ಲೆಟರ್, ಏನು ನಡೀತಾ ಇದ್ದಲ್ಲಿ ಅಂತ. ಸರ್ ಈ ತರ ಆಗಿದೆ ಅಂತ, ಈ ತರ ಆಗಿದೆ ಅಂತ ಕೇಳಿದ್ದಾರೆ ಆಟಿ ಅಂತ. ಅದಕ್ಕಷ್ಟೇ ಉತ್ತರ ಕೇಳಿರ್ಬೋದು. ಅದು ಇವತ್ತೇ ಬೇಕು ಅಂತ ಹೇಳಿದ್ರಪ್ಪ ಅಂತ, ಬರ್ಬಿಡಿ ಸರ್ ಅವ್ರಿಗೆ ಕೊಡಿ ಅಂತ. ಏನೇನು ಕಟ್ಟಿದ್ರೆ ಕೊಡ್ತಾರೆ, ಬಿಡಿ ಸರ್ ಕೊಟ್ಬಿಡಿ ಅಂತ. ನಾನು ಸ್ವಲ್ಪ ಈಗಲಿಂದ ಮೊದಲಿಂದ ನಾನು ಸ್ವಲ್ಪ ಆರ್ಕಿಂಗ್ ಆಗ್ಬಿಟ್ಟು ಕಮಿಷನರಾ? ಓ ಪರವಾಗಿಲ್ಲ. ಬೇರೆ ಡಿಪಾರ್ಟ್ಮೆಂಟ್, ಹೌದು, ಬಸವರಾಜ್ ಸರ್ ಬೇರೆ ಕಡೆ ಹಾಗಾಗಿ ನಾನೇ ಕೇಳಿದೆ, ಇವತ್ತು ಇರ್ತೀವಿ ನಾಳೆ ಹೋಗ್ತಿದ್ದೆ. ಸರಿ ಪಾಪ, ಹೌದು. ಈ ವರ್ಷ ಟೆಂಡರ್ ಆಗಿದೆ, ಇರ್ತೀವಿ, ಬರೋ ಟೆಂಡರ್ ಹಾಗೆ ಇರ್ಬೋದು, ತೋರ್ಸಕ್ಕೆ ನಿಜ ನಿಜ. ಅದೇ ಕಮಿಷನ್ ಏನಂದ್ರು? ಅದೇನು ನೋಡಪ್ಪ ಸ್ವಲ್ಪ ಅಂದ್ರು. ಇದೆ ಸರಿ ಎಲ್ ಬ್ಯಾಟ್ ಅದು ಆಗಿದೆ ಅಂತ, ಹಿಂಗಾಗಿದೆ, ಅವ್ರಿಗೆ ಆ ಕಡೆ ಬಿದ್ದಿದೆ ಅದು ಕೇಳಿದಾರೆ ಅವರು. ಅದೇ ಕಟ್ಟಿದ್ರೆ ಅದು ಕೊಡ್ಲಿ, ಹೌದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಅಂತಂದ್ರೆ ಇದೆ ಸರ್ ಅದರಲ್ಲಿ. ನಾನು ಹಂಗೆ ಬರ್ತಿದ್ದೀನಿ. ಅದೇ ನಾನು ಮಾಹಿತಿ ಕೇಳಿದ್ದೆ, ಅದನ್ನ ತಿರ್ಚುವಂತ ಪ್ರಯತ್ನ ಮಾಡಿದ್ರು, ಬೇರೆ ಯಾವ್ದಾವ್ದು ಕೊಟ್ಬಿಟ್ರು. ಇದು ರಾತ್ರಿ ಇದು ಮತ್ತೆ ಮನಸ್ಸಿಗೆ ಬಂದಿಂಗೆಲ್ಲ ತುಂಬಿಟ್ಟು ಕೊಟ್ಬಿಟ್ಟು ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ರು ನನ್ನ ಹತ್ರ. ತಿರ್ಗಾ ಅದನ್ನ ವಾಪಸ್ ಕೊಟ್ಟು ಫಸ್ಟ್ ಸೂಕ್ತವಾದ ನಾನು ಏನು ಕೇಳಿದೆ ಅದು ಮಾತ್ರ ಕೊಡಿ ಅಂದ್ಬಿಟ್ಟು ಮತ್ತೆ ಕೊಟ್ಟೆ. ಅದು ಕಮಿಷನರ್ ಸೈನ್ ಮಾಡಿದ್ದಾರೆ, ಇವತ್ತೇ ಕೊಡಬೇಕು ಅಂತ ಸೈನ್ ಮಾಡಿಕೊಟ್ರು ಅಲ್ಲಿ ತಿರ್ಚ್ತಾ ಇದ್ದಾರೆ ಸರ್. ಭಾಳ ಆಶ್ಚರ್ಯ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗಿದೆ. ಬನಶಂಕರಿ ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳು ಭ್ರಮನಿರಸನಗೊಂಡಿದ್ದಾರೆ. ಇವತ್ತು ಎಷ್ಟೆಲ್ಲ ಅವ್ಯವಸ್ಥೆ ನಡೀತಿದೆ ಅಂತಂದರೆ, ಕಳೆದ 5 ದಿನಗಳ ಹಿಂದೆ ಒಬ್ಬ ರೌಡಿ ಶೀಟರ್ ದೇವಾಲಯದ ಮುಂಭಾಗದಲ್ಲಿ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡಿದರು. ಅದೇ ದಿವಸ ಹೊಸ ದಾಸೋಹ ಭವನದಲ್ಲಿ ವಾಲಂಟಿಯರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥ
ಒಂದು ರೀತಿ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡ್ತಿರುವಂಥ ವ್ಯಕ್ತಿಗಳು ಸೊಂಟದ ಕೆಳಗಿನ ಶಬ್ದಗಳನ್ನು ಉಪಯೋಗಿಸ್ತಾ ಸುಮಾರು ಅರ್ಧ ಗಂಟೆ ಭಕ್ತ ಮಹಾಶಯರಿಗೆ ಒಂದು ರೀತಿಯ ಆಭಾಸ ಆಗುವ ರೀತಿಯಲ್ಲಿ ವರ್ತಿಸಿದರು. ವ್ಯವಸ್ಥಾಪನಾ ಸಮಿತಿ ಗಮನಕ್ಕೆ ಬಂದಿಲ್ಲ. ಕಾರ್ಯನಿರ್ವಾಹಕ ಅಧಿಕಾರಿ ಪಲಾಯನ ಮಾಡಿಬಿಟ್ರು. ಇನ್ನೊಂದು ವಿಚಾರ ಹೇಳಬೇಕು ಅನ್ನೋದಾದರೆ, ಚಂದ್ರಶೇಖರ್ ಮತ್ತು ಗಂಗಾಧರ್ ಅಂತೇಳಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಗಳು, ಪ್ರಾಮಾಣಿಕ ವ್ಯಕ್ತಿಗಳು. ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರು ಅಂತಂದರೆ, ನಾನು ಗಮನಿಸಿದ ಹಾಗೆ ಮಹಾಭಾರತ ರಾಮಾಯಣವನ್ನು ತುಂಬ ಚೆನ್ನಾಗಿ ತಿಳ್ಕೊಂಡು ಕೆಲವು ಉದಾಹರಣೆಗಳ ಮೂಲಕ ಮಾತನಾಡುವಂಥ ಬುದ್ಧಿವಂತ ಸೆಕ್ಯೂರಿಟಿಗಳು. ಅಂಥ ವ್ಯಕ್ತಿಗಳನ್ನು ಏಕಾಏಕಿ ಕೆಲಸದಿಂದ ತೆಗೆದಿದ್ದಾರೆ. ಇದೇ ದೇವಾಲಯದಲ್ಲಿ ಅರ್ಚಕರ ಜೊತೆ, ಕೆಲವು ನೌಕರರ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಅವ್ರಿಗೆ ಮಾಡಬಾರದ ಅನಾಚಾರಗಳಿಗೆಲ್ಲ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳನ್ನು ಏನೇ ತಪ್ಪು ಮಾಡಿದರೂ ಇಟ್ಕೊಂಡಿದ್ದಾರೆ. ಇದು ಇವತ್ತಿನ ವಾತಾವರಣ. ಇನ್ನು ಮೂರನೇ ವಿಷಯಕ್ಕೆ ಬರಬೇಕು ಅನ್ನೋದಾದರೆ, ಕಾರ್ಯನಿರ್ವಾಹಕ ಅಧಿಕಾರಿಗೆ ಸ್ಟ್ರಾಂಗ್ ರೂಮ್ನಲ್ಲಿ ಮತ್ತು ಅರ್ಚಕರ ಕೊಠಡಿಯಲ್ಲಿ ಮಿಸ್ಬಿಹೇವ್ ಮಾಡಿದ್ದಂಥ ಆ ಕಾರ್ಯನಿರ್ವಾಹಕ ಅಧಿಕಾರಿ ಯಾವ ಮಹಿಳೆಯನ್ನು ಅಸಭ್ಯವಾಗಿ ವರ್ತಿಸಿದ್ರೋ ಆ ಮಹಿಳೆಯನ್ನು ಕಮಿಷನರ್ ಮನೆಗೋ ಅಥವಾ ಕಾರ್ಯದರ್ಶಿಗಳ ಮನೆಗೋ ಅಡುಗೆ ಮಾಡೋದಕ್ಕೆ ಅಂತ ಕಳಿಸಿದ್ದಾರೆ. ಯಾರು ಕಳಿಸಿದ್ದಾರೆ ಅಂತ ಅನ್ನೋದನ್ನು ಕಾರ್ಯನಿರ್ವಾಹಕ ಅಧಿಕಾರಿನೇ ಹೇಳಬೇಕು. G4 ಸಂಸ್ಥೆಯವರು 4 ದಿನಗಳ ಕಾಲ ಆ ಅಧಿಕಾರಿಯ ಮನೆಗೆ ಕಳಿಸಿದ್ದಾರೆ. ಅಧಿಕಾರಿ ಮನೆಗೆ ಏನಕ್ಕೋಸ್ಕರ ಕಳಿಸಿದರು? ಇಲ್ಲಿ ದೇವಾಲಯದಲ್ಲಿ ಅಟೆಂಡೆನ್ಸು ಹಾಕಿದ್ದಾರೆ. ಈ ರೀತಿ ಕೆಟ್ಟ ವಾತಾವರಣ ನಿರ್ಮಾಣ ಮಾಡುವಂಥ ಮಹಿಳೆಯರನ್ನು ಯಾವ ರೀತಿ ಈ G4 ಸಂಸ್ಥೆ ಮತ್ತು ಮುಜರಾಯಿ ಅಧಿಕಾರಿಯ ಕೆಲವು ಅಧಿಕಾರಿಗಳು ಉಪಯೋಗಿಸ್ಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇದು ಕೂಡ ವ್ಯವಸ್ಥಾಪನಾ ಸಮಿತಿಯ ಗಮನಕ್ಕೆ ಬಂದಿಲ್ಲ. ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಮೊದಲು ಬೇರೆ ಯಾವುದಾದ್ರೂ ದೇವಾಲಯಕ್ಕೆ ವರ್ಗಾವಣೆ ಮಾಡಿ, ದಿನ ಬೆಳಗಾದರೆ ಅವರನ್ನು ಬೆರಳು ಮಾಡಿ ತೋರಿಸುವಂಥ ಸ್ಥಿತಿ ಒಳ್ಳೆಯದಲ್ಲ. ಇನ್ನು ವ್ಯವಸ್ಥಾಪನಾ ಸಮಿತಿಗಂತೂ ಏನೂ ಗಮನಕ್ಕೆ ತರಲ್ಲ, ಆಟುಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಪಾಪ, ನಿಮಗೆ ನಿಜವಾದ ಪ್ರಾಮಾಣಿಕತೆ ಅನ್ನೋದಿದ್ದರೆ, ಒಬ್ಬ ಸುಸಂಸ್ಕೃತ ವ್ಯಕ್ತಿಯನ್ನು ನನ್ನಿಂದ ತಪ್ಪಾಗಬಾರ್ದು ಅಂತ ಅನ್ನುವಂಥ ಮಾನಸಿಕತೆ ನಿಮಗಿದ್ದರೆ, ಆ ಚಂದ್ರಶೇಖರ್ ಮತ್ತು ಆ ಗಂಗಾಧರ್ ಅನ್ನುವಂಥ ವ್ಯಕ್ತಿಯನ್ನು ಮತ್ತೆ ಕೆಲಸಕ್ಕೆ ತಗೊಳ್ಳಿ. ಇಲ್ಲಿದ್ದರೆ ಭಗವಂತ ನಿಮಗೆ ಒಳ್ಳೆಯದು ಮಾಡೋದಿಲ್ಲ. ಇದಕ್ಕಿಂತ ಹೆಚ್ಚು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಇದು ಒಳ್ಳೆಯ ವಾತಾವರಣ ಅಲ್ಲ. ನಿಮಗೆ ನೀವೇ ಅವಲೋಕನ ಮಾಡಿಕೊಳ್ಳಿ.